ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಹೋಮ್ ಇಂಟರ್ಫೇಸ್ ಈ ರೀತಿಯಾಗಿ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡು ಮತ್ತೆ ಸಿಪೆಕ್ ಸರ್ವೆಗಳನ್ನ ಮಾಡ್ಕೊಂಡು ಅರ್ನಿಂಗ್ ಮಾಡಬಹುದು. ನಾನು ಈ ಒಂದು ಅಪ್ಲಿಕೇಶನ್ ಈಗಾಗಲೇ 86,000 ಕಾಯಿನ್ಸ್ ಅನ್ನ ಫ್ರೀ ಆಗಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಜೊತೆಗೆ ನಾನು ಎಷ್ಟೆಲ್ಲ ದುಡ್ಡನ್ನ ವಿತ್ಡ್ರಾ ಮಾಡಿದ್ದೀನಿ ಅದರ ಪ್ರೂಫ್ ಅನ್ನ ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ. ವ್ಯೂ ರಿಡೆಂಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ನಾನು ಎಷ್ಟೆಲ್ಲ ದುಡ್ಡನ್ನ ವಿತ್ಡ್ರಾ ಮಾಡಿದ್ದೀನಿ ಅಂತ ಲೈವ್ ಅಲ್ಲಿ ನೋಡಬಹುದು. ನಾನು ಎಲ್ಲಾನು ಕೂಡ ಪೇಪಾಲ್ ವಿತ್ಡ್ರಾ ಮಾಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ಡಾಲರ್ ಮೂಲಕ ಪೇಮೆಂಟ್ ಆಗುತ್ತೆ. $1 ಈಸ್ ಈಕ್ವಲ್ ಟು ಇಂಡಿಯನ್ ರುಪೀಸ್ ಅಲ್ಲಿ 83 ರೂಪಾಯಿ ದುಡ್ಡಾಗುತ್ತೆ. ನಾನು ಇದೇ ತರನೇ $2, $5, $2, ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡೋದೆ ಅಂತಂದ್ರೆ $5 ದುಡ್ಡನ್ನು ಕೂಡ ಒಂದನೇ ಸಲ ವಿತ್ಡ್ರಾ ಮಾಡಿದ್ದೀನಿ. ಸೊ ಇದೇ ತರ ಕಂಟಿನ್ಯೂಸ್ ಆಗಿ ಸ್ಕ್ರೋಲ್ ಮಾಡ್ಕೊಂಡೋದೆ ಅಂತಂದ್ರೆ $10 ಕೂಡ ವಿತ್ಡ್ರಾ ಮಾಡಿದ್ದೀನಿ ನೋಡಿ ಇಲ್ಲಿ. ಸೊ ಕೆಳಗಡೆ $5 ಮತ್ತೊಂದು ಸಲ $10 ಲೋಡ್ ಮೋರ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ಇನ್ನೂ ಕೂಡ ಬರ್ತಾನೆ ಇರುತ್ತೆ. ಇದೇ ತರ ನಾನು ಈ ಅಪ್ಲಿಕೇಶನ್ ಅಲ್ಲಿ ಯಾವಾಗೆಲ್ಲ ಜಾಸ್ತಿ ಅರ್ನಿಂಗ್ ಮಾಡ್ಕೋತೀನಿ ಅವಾಗೆಲ್ಲ ಕೂಡ ನಾನು ಈ ಅಪ್ಲಿಕೇಶನ್ ಅಲ್ಲಿ ವಿತ್ಡ್ರಾ ಮಾಡಿದ್ದೀನಿ. ಈ ಒಂದು ದುಡ್ಡನ್ನು ನಾನು ಪೇಪಾಲ್ ವಿತ್ಡ್ರಾ ಮಾಡಿದ್ದೀನಿ. ಸೊ ಪೇಪಾಲ್ ಅಂತಂದ್ರೆ ಅದು ಕೂಡ ಒಂದು ಅಕೌಂಟ್ ಆಗಿರುತ್ತೆ. ಅದರಿಂದ ನಮಗೆ ಡಾಲರ್ ಮೂಲಕ ಹೋದಂತ ದುಡ್ಡನ್ನ ಅದು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 2 days ಅಲ್ಲಿ ಅದು ನಮಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅದರ ಪ್ರೂಫ್ ಅನ್ನ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ಬಿಡ್ತೀನಿ. ಈ ತರ ನಾನು ಈ ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ನಿಮ್ ಮುಂದೆ ಲೈವ್ ಅಲ್ಲಿ ಇವಾಗ ಸದ್ಯಕ್ಕೆ ಇರುವಂತ ಕಾಯಿನ್ಸ್ ಅನ್ನ ವಿತ್ಡ್ರಾ ಮಾಡ್ಕೊಂಡು ಪ್ರೂಫ್ ಅನ್ನ ತೋರಿಸ್ತೀನಿ ನಾನು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಅರ್ನಿಂಗ್ ಮಾಡಬೇಕು ಅಂದ್ರೆ ಕ್ಯಾಪ್ಚಾ ಸಾಲ್ವಿಂಗ್ ಅಂತ ಮೊದಲೇ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಮ್ಗೆ ಇಲ್ಲಿ ಫೈಂಡ್ ಅಪೋನೆಂಟ್ ಅಂತ ಬರುತ್ತೆ. ನಮ್ ಜೊತೆಗೆ ಅಪೋನೆಂಟ್ ಪಾರ್ಟಿ ಇರ್ತಾನೆ, ಅವನು ಕೂಡ ನಮ್ಮ ತರನೇ ಕ್ಯಾಪ್ಚಾ ಸಾಲ್ವಿಂಗ್ ಅನ್ನ ಮಾಡ್ತಿರ್ತಾನೆ. ನಾವು ಅವನ ಜೊತೆಗೆ ವಿನ್ ಆದ್ವಿ ಅಂತಂದ್ರೆ ನಮಗೆ ಜಾಸ್ತಿ ಕಾಯಿನ್ ಸಿಗುತ್ತೆ, ಸೋತ್ವಿ ಅಂತಂದ್ರೆ ಕಮ್ಮಿ ಕಾಯಿನ್ ಸಿಗುತ್ತೆ. ಫೈಂಡ್ ಅಪೋನೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪೋನೆಂಟ್ ಅನ್ನ ಫೈಂಡ್ ಮಾಡುತ್ತೆ. ಅವನು ಮತ್ತೆ ಇಬ್ರು, ನಾನು ಮತ್ತೆ ಅವನು ಇಬ್ರು ಕೂಡ ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡ್ಬೇಕಾಗುತ್ತೆ ಇವಾಗ. ಸೊ ನೋಡೋಣ, ಫೈಂಡಿಂಗ್ ಅಪೋನೆಂಟ್ ಅಂತ ಬರ್ತಾ ಇದೆ ಇನ್ನು ಕೂಡ. ಸೊ ಅಪೋನೆಂಟ್ ಫೈಂಡ್ ಆಯ್ತು. ಸೊ ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಗುರು. ನಮ್ಗೆ ಈ ರೀತಿ ಬಂತು. ನಾನಿಲ್ಲಿ ಮೇಲ್ಗಡೆ ಬರ್ತಿರುವಂತ ನಂಬರ್ಗಳನ್ನ ಎಂಟರ್ ಮಾಡ್ಕೋಬೇಕು. ಸೊ ಕರೆಕ್ಟ್ ಆಗಿ ಎಂಟರ್ ಮಾಡಿ ನೀವು. ಆಪೋನೆಂಟ್ ಪಾರ್ಟಿ ಕೂಡ ನಿಮ್ ತರನೇ ಎಂಟರ್ ಮಾಡ್ತಿರ್ತಾನೆ. ಸೊ ನೀವೇನಾದ್ರು ಅವನಿಗಿಂತ ಜಾಸ್ತಿ ಕ್ಯಾಪ್ಚಾಗಳನ್ನ ಎಂಟರ್ ಮಾಡಿದ್ರಿ ಅಂತಂದ್ರೆ ನೀವ್ ವಿನ್ ಆಗ್ತೀರಾ ಇಲ್ಲಿ. ಸೊ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ಸಾಧ್ಯವಾದಷ್ಟು ಟೈಮ್ ಮಾಡ್ತೀನಿ. ನಮ್ಗೆ ಇಲ್ಲಿ ಒಂದು ಸಲ ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ವಿ ಅಂತಂದ್ರೆ ಸ್ಕೋರ್ ತೋರಿಸ್ತಿರುತ್ತೆ. ಕರೆಕ್ಟ್ ಆಗಿ ನಮ್ಗೆ ಇಲ್ಲಿ ಒಂದು 40 ಸೆಕೆಂಡ್ ಟೈಮ್ ಇರುತ್ತೆ ಅನ್ಕೋತೀನಿ ಕ್ಯಾಪ್ಚಾ ಎಂಟ್ರಿ ಮಾಡೋದಕ್ಕೆ. ಅದ್ರೊಳಗಡೆ ನೀವು ಇಲ್ಲಿ ಜಾಸ್ತಿ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಆಪೋನೆಂಟ್ ಪಾರ್ಟಿಗಿಂತ ಜಾಸ್ತಿ ಕ್ಯಾಪ್ಚಾನ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ವಿನ್ ಆಗ್ತೀರಾ. ಸೊ ನೋಡಿ, ನಾನು ಕೂಡ ಎಂಟರ್ ಮಾಡ್ಕೊಂತಿದ್ದೀನಿ. ನಂಬರ್ಗಳು ನಮಗೆ ಪ್ರತಿ ಸೆಕೆಂಡ್ ಕೂಡ ಡಿಫ್ರೆಂಟ್ ಆಗಿ ಬರ್ತಿರ್ತವೆ ನೋಡಿ. ಒಂದು ರಾಂಗ್ ಎಂಟರ್ ಮಾಡ್ಕೊಂಡೆ. ಸೊ ಎಲ್ಲಾನು ಕೂಡ ರೈಟ್ ಆಗಿರುತ್ತೆ. ಕರೆಕ್ಟ್ ಆಗಿ ಎಂಟರ್ ಮಾಡಿದ್ವಿ ಅಂತಂದ್ರೆ ರೈಟ್ ಆಗಿ ಬರುತ್ತೆ. ಸೊ ನಂಬರ್ಗಳು ಕಂಟಿನ್ಯೂಸ್ ಆಗಿ ಬ್ಲಿಂಕ್ ಆಗೋದ್ರಿಂದ ಸಮಟೈಮ್ಸ್ ನಾವೇ ಕನ್ಫ್ಯೂಸ್ ಆಗ್ಬಿಡ್ತೀವಿ ಯಾವ್ದನ್ನ ಎಂಟರ್ ಮಾಡಬೇಕು ಅಂತ. ಅದರಿಂದ ಪೇಷನ್ಸ್ ಆಗಿ ಎಂಟರ್ ಮಾಡಿ. ಏನು ತುಂಬಾ ಫಾಸ್ಟ್ ಆಗಿ ಎಂಟರ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಟೈಮಿಂಗ್ಸ್ ಆಲ್ಮೋಸ್ಟ್ ಮುಗಿತಾ ಬಂತು. ನೋಡೋಣ ಇಲ್ಲಿ ಯಾರು ಜಾಸ್ತಿ ಕ್ಯಾಪ್ಚಾನ ಎಂಟರ್ ಮಾಡ್ಕೊಂತಾರೆ ಅಂತ. ಸೊ ಎಂಟರ್ ಮಾಡ್ಕೊಂಡೆ. ಸೊ ಫೈನಲ್ ಆಗಿ ನೋಡಿ ಗುರು, ಮುಗೀತು. ನಾನು 28 ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಗೇಮ್ ಫಿನಿಶ್ ಅಂತ ಬಂತು. ಆಪೋನೆಂಟ್ ಪಾರ್ಟಿ ಎಷ್ಟು ಹಾಕಿರ್ತಾನೆ ನೋಡೋಣ. ಅವ್ನು 25 ಹಾಕಿದಾನೆ ನೋಡಿ ಇಲ್ಲಿ. ಸೊ ನಾನು ಇಲ್ಲಿ 28 ಕ್ಯಾಪ್ಚಾನ ಎಂಟ್ರಿ ಮಾಡ್ಕೊಂಡಿದ್ದಕ್ಕೆ ನನಗೆ 20 ಕಾಯಿನ್ಸ್ ರನ್ನಿಂಗ್ ಆಗಿ ಸಿಕ್ತು. ನಾನೇ ವಿನ್ ಆಗಿದ್ದೀನಿ. ಯು ಓನ್ ಅಂತ ಬಂತು ನೋಡಿ. ಹೋಮ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕಾಯಿನ್ಸ್ ಹೋಗ್ಬಿಟ್ಟು ಆಡ್ ಆಗಿದೆ ನೋಡಿ. ಸೊ ಮೇಲ್ಗಡೆ ತೋರಿಸಿರ್ಬೋದು ಕಾಯಿನ್ಸ್ ಹೋಗಿ ಆಡ್ ಆಗಿದೆ ನನಗೆ. ಈ ತರ ನೀವು ಕ್ಯಾಪ್ಚಾ ಎಂಟ್ರಿನ ಮಾಡ್ಕೊಂಡು ಅರ್ನಿಂಗ್ ಮಾಡ್ಬೋದು. ನಾನು ಇಲ್ಲಿ ಇದೇ ತರ ಮಾಡ್ಕೊಂಡು ಅಪ್ಲಿಕೇಶನ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಕ್ಯಾಪ್ಚಾ ಎಂಟ್ರಿ ಮಾಡ್ಕೋತೀನಿ. ಪ್ರತಿ ಸಲ ಕೂಡ ನಾನು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡೆ ಅಂತಂದ್ರೆ ನನಗೆ ಇಲ್ಲಿ ಅರ್ನಿಂಗ್ ಸಿಗುವಂತದ್ದು. ಕ್ಯಾಪ್ಚಾ ಎಂಟ್ರಿಂಗ್ ಅಲ್ಲಿ ಮಾತ್ರ ನಿಮಗೆ ದುಡ್ಡು ಸಿಗುತ್ತೆ, ಬೇರೆದ್ರಲ್ಲಿ ದುಡ್ಡು ಸಿಗಲ್ಲ ಅಂತಲ್ಲ. ಬೇರೆದ್ರಲ್ಲೂ ಕೂಡ ನಿಮಗೆ ತುಂಬಾನೇ ದುಡ್ಡು ಸಿಗುತ್ತೆ. ಅದ್ಯಾವ್ದು ಅಂದ್ರೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ, ಸಿಪಿಎಕ್ ಸರ್ವೆ ಅಂತ ಕಾಣಿಸ್ಕೊಳ್ಳುತ್ತೆ. ಸ್ಟಾರ್ಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಇಲ್ಲಿ ಸರ್ವೆಗಳು ಬರುವಂತದ್ದು. ಸದ್ಯಕ್ಕೆ ಸರ್ವೆಗಳು ಖಾಲಿ ಆಗಿದೆ, ನೈಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಿರೋದು ನೈಟ್ ಟೈಮ್ ಅಲ್ಲಿ. ಬೆಳಗ್ಗೆ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ರೆ ಅಂತಂದ್ರೆ ಸರ್ವೆಗಳು ಬಂದಿರ್ತಿಲ್ಲಿ. ಒಂದು ಸರ್ವೆ ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ 8,000 ಕಾಯಿನ್ಸ್ 9,000 ಕಾಯಿನ್ಸ್ ಈ ರೀತಿಯಾಗಿ ಸಿಗುತ್ತೆ. 10 ರಿಂದ 15 ನಿಮಿಷದ ಸರ್ವೆಗಳು ಇರುತ್ತೆ ನಿಮಗೆ. ಸರ್ವೆಗಳು ಅಂತಂದ್ರೆ ಕ್ವಶನ್ ಗಳನ್ನ ಕೇಳ್ತಾರೆ, ಅದಕ್ಕೆ ನಿಮ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ಟಿಕ್ ಮಾರ್ಕ್ ಇರುತ್ತೆ ನಿಮ್ಗೆ ಅದರಲ್ಲೂ ಕೂಡ. ಸೊ ಟಿಕ್ ನ ಮಾಡ್ಕೊಂಡು ಒಂದು 10 ರಿಂದ 15 ನಿಮಿಷದ ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಕಾಯಿನ್ ಸಿಗುತ್ತೆ ನಿಮಗೆ. ಕಾಯಿನ್ಸ್ ಅನ್ನ ನೀವು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಬಹುದು. ನಾನು ಕೂಡ ತುಂಬಾನೇ ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಕೂಡ ಅರ್ನಿಂಗ್ ಮಾಡ್ತೀನಿ. ಇನ್ನು ಕೆಳಗೆ ಬಂದ್ರಿ ಅಂತಂದ್ರೆ VA ಸರ್ವೆ ಮತ್ತೆ PF ಸರ್ವೆಗಳು ಅಂತಿದೆ. ಅದ್ರ ಕೆಳಗಡೆ ನೋಡಿ ನಮ್ಗೆ ಇಲ್ಲಿ ಪ್ಲೇ ಗೇಮ್ಸ್ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಗೇಮ್ ಗಳನ್ನ ಆಡ್ಕೊಂಡು ಕೂಡ ಅರ್ನಿಂಗ್ ಮಾಡಬಹುದು. ಸೊ ಪ್ರತಿ ಸಲ ಕೂಡ ನೀವು ಇಲ್ಲಿ ಗೇಮ್ ಆಡ್ತೀರಾ ಅಂದ್ರೆ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ಸೊ ನಮ್ಗೆ ಇಲ್ಲಿ ಕಾರ್ಡ್ ಗೇಮ್ ಮತ್ತೆ ಬಾಸ್ಕೆಟ್ ಗೇಮ್ ಗಳೆಲ್ಲ ಇರುವಂತದ್ದು. ಸೊ ನೀವೇನಾದ್ರೂ ಟೈಮ್ ಪಾಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ ಈ ಅಪ್ಲಿಕೇಶನ್ ಅಲ್ಲಿ ಗೇಮ್ ಪ್ಲೇನ ಕೊಡಿ. ನಿಮ್ಗೆ ಗೇಮ್ ಪ್ಲೇ ಕೊಡ್ತಾ ಇದ್ದಂಗೆ ಅರ್ನಿಂಗ್ ಕೂಡ ಸಿಗುವಂತದ್ದು. ಅದಾದ್ಮೇಲೆ ನಮ್ಗೆ ಇಲ್ಲಿ PF ಸರ್ವೆ ಅಂತ ಇದೆ ನೋಡಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಒಂದಷ್ಟು ಗೇಮ್ಗಳು ಓಪನ್ ಆಗ್ಬಿಡುತ್ತೆ ನಮ್ಗೆ ಇಲ್ಲಿ. ಸೊ ನೀವು ಈ ಒಂದು ಆಪ್ಷನ್ ಮೂಲಕ ದುಡ್ಡನ್ನ ಮಾಡೋದು ಹೇಗೆ ಅಂತಂದ್ರೆ ಇಲ್ಲೇ ಮೆನ್ಷನ್ ಮಾಡಿದಾರೆ ನೋಡಿ. ಈ ಒಂದು ಗೇಮ್ ನ ಇನ್ಸ್ಟಾಲ್ ಮಾಡ್ಕೊಂಡು ಲೆವೆಲ್ 10 ಮತ್ತೆ ಲೆವೆಲ್ 20 ನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ 1,25,000 ನಿಮ್ಗೆ ಕಾಯಿನ್ಸ್ ಗಳು ಸಿಗುತ್ತೆ. ಈ ತರ ನೀವು ಇರುವಂತ ಯಾವುದೇ ಗೇಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನ ಗೇಮ್ ಪ್ಲೇ ಮಾಡ್ತೀರಾ ಮತ್ತೆ ಲೆವೆಲ್ ಗಳಿಗೆ ಅಪ್ಡೇಟ್ ಆಗ್ತೀರಾ ಅಂದ್ರೆ ನಿಮ್ಗೆ ಇಲ್ಲಿ ಕಾಯಿನ್ಸ್ ಗಳು ಸಿಗುತ್ತೆ ನೋಡಿ. ಈ ಗೇಮ್ ಇನ್ಸ್ಟಾಲ್ ಮಾಡ್ಕೊಂಡು ಲೆವೆಲ್ 80 ಹೋಗ್ತೀರಾ ಅಂದ್ರೆ ನಿಮ್ಗೆ 840 ಪಾಯಿಂಟ್ ಸಿಗುತ್ತೆ. ಸೊ ಅದೇ ತರ ಬೇರೆ ಗೇಮ್ ಆಡ್ತೀರಾ ಅಂದ್ರೆ ನಿಮ್ಗೆ ಕಾಯಿನ್ಸ್ ಗಳು ಕೂಡ ಅರ್ನಿಂಗ್ ಆಗಿ ಸಿಗುವಂತದ್ದು. ಈ ತರ ನೀವು ಗೇಮ್ ಗಳನ್ನ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ ಅಂದ್ರೆ ಅದರಲ್ಲೂ ಕೂಡ ಅರ್ನಿಂಗ್ ಮಾಡಬಹುದು. ಜೊತೆಗೆ ನೀವು ಏನೆಲ್ಲ ದುಡ್ಡನ್ನ ಅರ್ನಿಂಗ್ ಮಾಡಿರ್ತೀರಾ ಎಲ್ಲ ದುಡ್ಡನ್ನ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೂಡ ಮಾಡಬಹುದು. ನೀವು ಸಿಂಪಲ್ ಆಗಿ ರಿಡೀಮ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನಮಗೆ ಇಲ್ಲಿ ಪೇಪಲ್ ಅಕೌಂಟ್ ಬೇಕಾಗುತ್ತೆ ದುಡ್ಡನ್ನ ವಿತ್ಡ್ರಾ ಮಾಡೋದಕ್ಕೆ. ಸೊ ಪೇಪಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಕೂಡ ತುಂಬಾ ಸಿಂಪಲ್. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ತುಂಬಾನೇ ವಿಡಿಯೋಗಳು ಸಿಗುತ್ತೆ ನಿಮಗೆ. ನಾನು ಪೇಪಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ನನ್ನ ಪೇಪಲ್ ಜಿಮೇಲ್ ಅಕೌಂಟ್ ಅನ್ನ ಎಂಟರ್ ಮಾಡಿದ್ದೀನಿ. ನನ್ನ ಹತ್ರ ಇವಾಗ ಬಂದ್ಬಿಟ್ಟು ಕಮ್ಮಿ ಇದೆ ಕಾಯಿನ್ಸ್, 1 ಲಕ್ಷ ಇಲ್ಲ, 50,000 ಅಂದ್ರೆ $5 ದುಡ್ಡು ಸಿಗುತ್ತೆ ನನಗೆ. ರೆಡೀಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನನಗೆ ಪೇಮೆಂಟ್ ರಿಕ್ವೆಸ್ಟ್ ಹೋಗುತ್ತೆ ನೋಡಿ, ಸಕ್ಸಸ್ ಅಂತ ಬಂತು. ಇನ್ನು ಕೂಡ ನನ್ನ ಕಡೆ ಬಂದ್ಬಿಟ್ಟು 36,000 ಇದೆ ಅಂತಂದ್ರೆ ನಾನು $2 ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ಸೊ ಮತ್ತೊಂದ್ಸಲ $2 ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಂಡು ಎಸ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಪೇಮೆಂಟ್ ಸಕ್ಸಸ್ ಆಯ್ತು. ವ್ಯೂ ರಿಡೆಂಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ಪೆಂಡಿಂಗ್ ಇದೆ ನನಗದು. ಸೊ ಅದು ನನಗೆ ವಿತಿನ್ 2 ಡೇಸ್ ಅಲ್ಲಿ ನನ್ನ ಪೇಪಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಪೇಪಲ್ ಇಂದ ನನ್ನ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುವಂಥದ್ದು. ನಾನು ಪೇಪಲ್ ಅಕೌಂಟ್ಗೆ ಎಷ್ಟೋ ದುಡ್ಡನ್ನ ಪಡ್ಕೊಂಡಿದ್ದೀನಿ, ಮತ್ತೆ ಪೇಪಲ್ ಇಂದ ಏನ್ ನನ್ನ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಅದರ ಎಲ್ಲ ಪ್ರೂಫ್ ನ ಕೂಡ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಸ್ಕ್ರೋಲ್ ಮಾಡ್ಕೊಂಡೋದೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಮಗೆ ಪೇಪಲ್ಗೆ ನನಗೆ ಡಾಲರ್ ಮೂಲಕ ದುಡ್ಡು ರಿಸೀವ್ ಆಗಿದೆ. ಅದನ್ನ ಒಂದು ಸಲ ಪೇಪಲ್ ಅಕೌಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಡುತ್ತೆ. ಈ ತರ ನಾವು ಈ ಅಪ್ಲಿಕೇಶನ್ ಅಲ್ಲಿ ಫ್ರೀಯಾಗಿ ದುಡ್ಡು ಮಾಡಬಹುದು. ಐ ಹೋಪ್ ಇವಾಗ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ.